ಇದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ನಮ್ಮ ಎಲ್ಲ ನಾಯಕರು, ಹಿರಿಯ ನಾಯಕರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಅಶೋಕ್ ಅಣ್ಣವರು ಸದನದ ಒಳಗಡೆ ಜಗಳ ಅಲ್ಲಿ ಕೂಡ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕ್ಷಣ ಕೂಡ ಸದನವನ್ನ ನಡೆಯಕ್ಕೆ ಬಿಡ್ತಾ ಇಲ್ಲ. ನಮ್ಮ ಪಾರ್ಟಿಯ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ತಾ ಇದೀವಿ. ಇದು ದಲಿತರ ಹಣ ಏನು ನುಂಗಿ ಹಾಕಿದನೋ, ದಲಿತರನ್ನ ಏನು ಭ್ರಷ್ಟಾಚಾರ ಮಾಡಿದನೋ, ನಮ್ಮ ಮಕ್ಕಳ ಭವಿಷ್ಯನ ಕಸ್ಕೊಂಡಿದ್ದ ಆ ಮನುಷ್ಯ ಈ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಬೇಕನ್ನಂತ ಪ್ರಶ್ನೆಯಿಂದ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದೀವಿ. ನಮ್ಮ ಸ್ವಾರ್ಥ ಅಲ್ಲ, ಈ ಭವಿಷ್ಯದ ಮಕ್ಕಳ SC ST ಮಕ್ಕಳ, ದಲಿತರ ಮಕ್ಕಳ ಹಣವನ್ನು ಏನು ಲೂಟಿ ಮಾಡಿದನೋ ಅವನ ವಿರುದ್ಧ ಹೋರಾಟವನ್ನು ಮಾಡಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಸದನದ ಹೊರಗಡೆ ಮಾಡ್ತಾ ಇದೀವಿ, ಒಳಗಡೆ ಕೂಡ ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತಾ ಇದೀವಿ. ಪಾದಯಾತ್ರೆ ಇನ್ನ ಕ್ಯಾನ್ಸಲ್ ಆಗ್ಲಿಲ್ಲ. ಪಾದಯಾತ್ರೆ ಇಲ್ಲಿ ತನಕ ಕೂಡ ಕ್ಯಾನ್ಸಲ್ ಆಗ್ಲಿಲ್ಲ. ಏನಂದ್ರೆ ನಮ್ಮವರು, ನಮ್ಮ ನಾಯಕರಾದಂತ ವಿಜೇಂದ್ರ ಅವರು ಇವತ್ತು ಎಲ್ಲಾ ಕಡೆ ಕೂಡ ಜಿಲ್ಲಾಡಳಿತ ಎದುರುಗಡೆ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದಾರೆ. ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಾ ಇದಾರ. ಕೇಂದ್ರ ಮಟ್ಟದಲ್ಲಿ ಹೋರಾಟ ಮತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟ ಒಂದೇ ರೀತಿಯಲ್ಲಿ ತಗೋಬಾರ್ದು ಅನ್ನೋ ಕಾರಣದಿಂದ ಸದ್ಯಕ್ಕೆ ನಮ್ಮ ಈ ವಿಜೇಂದ್ರ ಅವರ ಆಸಕ್ತಿ ಇದೆ ಮಾಡಬೇಕು ಅನ್ನೋಂಥದ್ದು. ನಮ್ಮ ಹಿರಿಯ ನಾಯಕರು ಎಲ್ಲರೂ ಕೂಡ ಆಸಕ್ತಿ ಇದೆ. ಹೆಂಗ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋಂಥ ವಿಚಾರ ಬಂದಂತ ಟೈಮಲ್ಲಿ ಎಲ್ಲರನ್ನ ಕಾನ್ಫಿಡೆನ್ಸ್ ಆಗಿ ತಗೊಂಡು ಒಂದು ಕಡೆ ಸದನ ನಡೀತದೆ, ಒಂದು ಕಡೆ ಹೋರಾಟ ಮಾಡ್ತದೆ, ಒಂದು ಕಡೆ ಪಾದಯಾತ್ರೆ ಮಾಡೋದ್ರಿಂದ ಹೆಂಗ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋಂಥ ಕಾರಣದಿಂದ ಸದ್ಯಕ್ಕೆ ಇವನ್ನ ಚರ್ಚೆ ಆಗ್ತಾ ಇರೋ ಕಾರಣ ಇಲ್ಲಿ ತನಕ ಇದನ್ನ ಪಾದಯಾತ್ರೆ ಮಾಡಬಾರ್ದು ಅನ್ನೋಂಥ ಕ್ಯಾನ್ಸಲ್ ಆಗಿದಂತದ್ದು ಏನಿಲ್ಲ. ಸುಮ್ಮನೆ ಇವತ್ತಿದ್ದಂತ ಪರಿಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇದೀವಿ. ಹೋರಾಟ ಮಾಡಿದ್ರಿಂದ ಮುಂದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಂತ ಕೆಲಸ ಕೂಡ ಮಾಡ್ತಾರೆ. ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡ್ರ ಪಾದಯಾತ್ರೆ ವಿಚಾರದಲ್ಲಿ ಅಂತ ಆರೋಪ. ನೋಡ್ರಿ, ಯಾವತ್ತಿದ್ರು ಕೂಡ ಪಾರ್ಟಿ ಇದ್ರೆ ಶಕ್ತಿ ನಮ್ಗೆ. ಇವತ್ತು ಇಷ್ಟು ದೊಡ್ಡ ನ್ಯಾಷನಲ್ ಪಾರ್ಟಿ ಇವತ್ತು ದಲಿತರಿಗೆ ಅನ್ಯಾಯ ಆದಂತ ಟೈಮಲ್ಲಿ, ನಮ್ಮ ಮಕ್ಕಳಿಗೆ ಇವತ್ತು ಭವಿಷ್ಯವನ್ನು ಕಸ್ಕೊಂಡಂತ ಟೈಮಲ್ಲಿ ಕಾಂಗ್ರೆಸ್ ಪಾರ್ಟಿ ಎಲ್ಲಾ ವಿಚಾರಗಳು ಕೂಡ ದಲಿತರನ್ನ ಮೋಸ ಮಾಡ್ಕೊಂತ ಬಂದಿದೆ. ಆದ್ರೆ ನಾಟಕ ಮಾಡ್ಕೊಂತ ಅವ್ರು ಹೊಂಟಾರ. ಹಂಗಾಗಿ ಸತ್ಯಾಂಶ ಜನರಿಗೆ ಗೊತ್ತಾಗಿದೆ. ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಬೆಂಬಲವನ್ನು ಕೊಡುವಂತ ಕೆಲಸ ಇವತ್ತು ಪಾರ್ಟಿ ಕಡೆಯಿಂದ ನಡೀತಾ ಇದೆ. ನೋಡ್ರಿ, ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಲಿ ಏಕಪಕ್ಷ ನಿರ್ಧಾರ ಆಗೋ ಪ್ರಸಕ್ತಿನೇ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಪಾರ್ಟಿ ಚೌಕಟ್ಟಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ನಮ್ಮ ಅಧ್ಯಕ್ಷರು ಯಾವ ರೀತಿ ಸೂಚನೆಯನ್ನು ಕೊಡ್ತಾರೋ, ನಮ್ಮ ಅಧ್ಯಕ್ಷರು ಏನ್ ಹೇಳ್ತಾರೋ ಆದ್ರೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗಂತ ಮಂದಿ. ನಮ್ಮ ಅಧ್ಯಕ್ಷರು ಕೂಡ ಇನ್ನ ಈ ಹೋರಾಟ ಇಲ್ಲಿಗೆ ಬಿಡೋದನ್ನಲ್ಲ, ಇನ್ನ ಮುಂದಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ಕೊಂಡು ಹೋಗಂತ ಕೆಲಸಗಳು ಮಾಡ್ತೇವೆ. ಹೇಳ್ತಾ ಇದೀನಿ, ಅವ್ರದೇ ಸರ್ಕಾರ ಇದೆ ನೋಡ್ರಿ. ಪಾಪ ಇವತ್ತು ರಾಮ್ಲು ಮೇಲೆ ಒಂದ್ ಅಲಿಗೇಷನ್ ಅಲ್ರಿ, ಇವರು ಕೋವಿಡ್ ಅಲ್ಲಿ ಹಗರಣ ಮಾಡಿದ್ದೇನೆ ಅಂತ ಹೇಳ್ತಿದ್ರಿ. ಆಮೇಲೆ ನನ್ನ ಇಲಾಖೆಯಲ್ಲಿ ನಾನು ಎಲ್ಲೆಲ್ಲಿ ಕೆಲಸ ಮಾಡೀನಿ ಹೇಳ್ರಿ? ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ, ನಂತರ SC ನಿಗಮದಲ್ಲಿ ಕೆಲಸ ಮಾಡಿದ್ದೀನಿ. ಇವತ್ತು ನನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸ್ಬೇಕಂತೇಳಿ ಎಲ್ಲ ಇಲಾಖೆದಲ್ಲಿ ದೊಡ್ಡವರನ್ನೆಲ್ಲ ಕೂಡ ಹಾಕಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ನಾನು ಒಂದು ಕೂಡ ಯಾವತ್ತು ಕೂಡ ಭ್ರಷ್ಟಾಚಾರ ಮಾಡಲ್ಲ. ನನ್ನ ಜೀವನದಲ್ಲಿ ರಾಜಕಾರಣದಲ್ಲಿ ಯಾವತ್ತು ಭ್ರಷ್ಟಾಚಾರ ಮಾಡೋ ನೆಸಿಟಿ ನನಗೆ ಬರೋದೇ ಇಲ್ಲ. ಅಲ್ಲ ಅವರೇ ಸರ್ಕಾರದಲ್ಲಿ ಇದಾರೆ, ಅವರೇ ಅಲ್ಲಿ ಭ್ರಷ್ಟಾಚಾರ ಮಾಡಿ ನೋಡಿಸ್ಕೊಟ್ರಲ್ಲ. ಅಲ್ಲ ಶಿಷ್ಯ ಅಲ್ಲ ನೋಡ್ರಿ, ಈಗಿನ ಕಾಲದಲ್ಲಿ ಯಾರು ಶಿಷ್ಯರಲ್ಲ, ಯಾರು ಗುರುಗಳಲ್ರಿ. ಅಲ್ರಿ ಶಿಷ್ಯ ಅನ್ನೋದಕ್ಕಿನ್ನ ಯಾವತ್ತು ಕೂಡ ನಾವು ಗುರು ಅನ್ನಂತ ವ್ಯಕ್ತಿ, ಶಿಷ್ಯ ಅನ್ನಂತ ವ್ಯಕ್ತಿ ಪ್ರೀತಿ ಅನ್ಯೋನ್ಯವಾಗಿದ್ರೆ ಅದು ಗುರು ಶಿಷ್ಯ ಅನ್ನಂತ ಒಂದು ಬಾಂಧವ್ಯಕ್ಕೆ ಒಂದು ಅರ್ಥ ಬರುತ್ತೆ. ಅಲ್ಲ ಅವ್ರು ದೊಡ್ಡ ಮನುಷ್ಯರು ಅಲ್ರಿ. ಅವ್ರ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ಅವರೇ ಇದಾರ, ಅವ್ರ ಮಂತ್ರಿಗಳು ಇದಾರೆ. ಮಾಡ್ಲಿಲ್ಲ ಅವ್ರು ಬೇಕಾದ್ರೆ ನೋಡಿಸ್ಲಿ, ಅವ್ರು ಏನ್ ಹೇಳ್ತಾರೆ ನಾನು ಕೇಳ್ತೀನಲ್ಲ. ನಾನ್ ಯಾಕ್ರಿ ಇವತ್ತು ನಾನು ಮಾಡಿದ್ದೇನೆ, ಅವ್ರು ಆರೋಪಿ ಮಾಡಿದ್ರೆ ನೋಡಿಸ್ಲಿಲ್ಲ. ಅವ್ರು ಏನ್ ಶಿಕ್ಷೆ ಕೊಟ್ಟಿದ್ರೆ ನಾನು ತಲೆಬಾಗಿ ಸ್ವೀಕಾರ ಮಾಡ್ತೀನಿ. ನಿನ್ನಂಗಲ್ಲ ಹೇಳಿತನ ನಾನು ಓಡೋಗಲ್ರಿ. ರಾಮ್ಲೂರು ಪಲಾಯನ ಆಗಲ್ರಿ. ಮುಖ್ಯಮಂತ್ರಿಗಳು ಎದ್ದು ಇಲ್ರಿ, ನಾನು ಸದನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಬ್ರು ಹೇಳಿದಂತ ಅವತ್ತು ಸತ್ಯ ಐತೆ. ಆ ಸತ್ಯದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು. 100 ಕೋಟಿ ರೂಪಾಯಿ ಹಂಗೆ ಬ್ಯಾಂಕಲ್ಲಿ ಉಳಿದೋಯ್ತು. 87 ಕೋಟಿ ರೂಪಾಯಿ ಬೇರೆ ಬೇರೆ ಅಕೌಂಟ್ಗೆ ನಾಗೇಂದ್ರ ಬುದ್ಧಿವಂತ ಇದ ನೋಡ್ರಿ. ಅವನು ಸೇಂದಿ ಅಂಗಡಿಗೆ, ಡಿಸ್ಕೋ ಡ್ಯಾನ್ಸ್ಗಳಿಗೆ, ಅವನು ಲ್ಯಾಂಬೋರ್ಗಿನಿ ಕಾರ್ ತಗೊಳಕ್ಕೆ ಎಲ್ಲ ಅಲ್ಲೆಲ್ಲಿ ಹಾಕಿದ ನೋಡ್ರಿ. ಆ 87 ಕೋಟಿ ರೂಪಾಯಿ ಕಟ್ಟಿದ್ದನ್ನ ಇಶ್ಯೂನೇ ಕ್ಲೋದಲ್ರಿ. ಗಮನಕ್ಕೆ ಬಂದಿಲ್ಲ ಅಂತಾರಲ್ರಿ ಅವ್ರು. ಅಲ್ರಿ, ಅವ್ನು ಮಂತ್ರಿ ಆದ್ಮೇಲೆ ಅವ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಸುಮ್ಮನಿರ್ತಾರೇನ್ರಿ? ಕಣ್ಣು ಮುಚ್ಕೊಂಡು ಬೆಕ್ಕ ಹಾಲು ಕುಡಿದ್ರೆ ಅದು ಜನ ಒಪ್ತಾರೇನ್ರಿ? ಹಂಗಲ್ರಿ. ಅವ್ನ್ ಕ್ಲಾರಿಟಿ ಕೊಡ್ಬೇಕು. ಸದನದಲ್ಲಿ ಹೆಂಗ್ ಮಾತಾಡ್ಬೇಕಂದ್ರೆ ಒಬ್ಬ ಮಂತ್ರಿ ಆದಂತವನು, ಒಬ್ಬರು ಮುಖ್ಯಮಂತ್ರಿ ಆದಂತವ್ರು ಬಹಳ ಕ್ಲಾರಿಟಿಯಾಗಿ ಒಪ್ಕೋಬೇಕು. ಕ್ಲಾರಿಟಿಯಲ್ಲಿ ಯಾವ ರೀತಿ ಸಿದ್ದರಾಮಣ್ಣನವ್ರು ಯಾವ ರೀತಿಯಲ್ಲಿ ಮಾತಾಡ್ತಿದ್ರು, ಸಿದ್ದರಾಮಣ್ಣವ್ರು ಮಾತಾಡಿದ್ರೆ ಯಾವತ್ತು ಕೂಡ ಕ್ಲಾರಿಟಿಯಲ್ಲಿ ಮಾತಾಡ್ತಿದ್ರು. ಅವ್ರು ಯಾವುದೇ ಜಾತಿ ಗೀತಿಲ್ಲ. ಆ ಮನುಷ್ಯ ಮಾತಾಡಿದ್ರೆ ಕಟಿಗೆ ಮುರಿದಂಗ್ ಮಾತಾಡ್ತಿದ್ರು. ಅವ್ರು ಕ್ಲಿಯರ್ ಆಗಿ ಅವತ್ತು ಹೇಳಿದ್ರು ಇಷ್ಟು ಕಟ್ಟಬೇಕಂದ್ರು. ಇವತ್ತು ಮುಖ್ಯಮಂತ್ರಿ ಕಟ್ಟಿದಾರ ಇಲ್ರಿ, 87 ಕೋಟಿನ ಅದು 187 ಕೋಟಿನ ಇಷ್ಟು ವಾಪಸ್ ಕಟ್ಟಿದಾರಪ್ಪ ಅಂದ್ರೆ ಮುಗಿದೋಯ್ತಲ್ಲ. ಯಾಕೆ ಇಷ್ಟೊಂದು ದೊಡ್ಡ ಚರ್ಚೆ ಎಲ್ಲ ಆಡ್ತಾರ? ಏನ್ ದೇಶದ ಬಗ್ಗೆ ಇವತ್ತು ಬಹುಶಃ RSS ಸಂಘಟನೆ ಏನಿದನೋ ಅವ್ರ ಚರಿತ್ರೆ ಏನಿದನೋ ಇವತ್ತಿಂದಲ್ಲ. ಇವತ್ತು ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಮಂತ್ರಿ ಆದಂತ ಕೂಡ
ಇವತ್ತು ಜನಸಂಘ ಕಾಲದಿಂದ ಕೂಡ RSS ಏನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು ಅವತ್ತು ಪ್ರಧಾನಮಂತ್ರಿಗಳು 100 ವರ್ಷ ಹಿಂದ್ಗಡೆ ಕೂಡ ಇತಿಹಾಸ ಇದೆ. ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಕೂಡ ಅದನ್ನ ಮೆಚ್ಚುವಂತ ಕೆಲಸ ಮಾಡಿದಾರ. ಸರ್, ಈಗ ಅಧಿವೇಶನದ ಒಳಗೆ ಸಚಿವ ರಾಜೀನಾಮೆ ನಾಗೇಂದ್ರ ಅವರು ರಾಜೀನಾಮೆ ಕೊಡದೇ ಇದ್ರೆ ಅಧಿವೇಶನದ ನಂತರ ಏನಾದ್ರು ಬೃಹತ್ ಹೋರಾಟ ಪಾದಯಾತ್ರೆ ಎಲ್ಲ ಹೋರಾಟಗಳು ನಿರಂತರವಾಗಿ ನಡೀತಾವ್ರಿ. ನಿರಂತರವಾಗಿ ಹೋರಾಟವನ್ನು ಮುಂದುವರಿಸಿಕೊಂಡೇ ಹೋಗ್ತಿ. ಎಂತ ಪರಿಸ್ಥಿತಿ ಹಿಂದಕ್ಕೆ ಸರಿಯಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.